ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಊಟಕ್ಕೆ ಹಳ್ಳಿಗಳ ವಿಶೇಷ ಮುದ್ದೆ ಮತ್ತು ಉಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನನಗೆ ಈ ಮುದ್ದೆ ಅಂದಾಗ ಒಂದು ಗಾದೆ ಮಾತು ನೆನಪಾಗುತ್ತೆ ಕಣ್ರಿ. ಅದೇನೆಂದರೆ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಅಂದರೆ ಹಿಟ್ಟನ್ನು ತಿಂದಿರೋರು ಬೆಟ್ಟನೇ ಕೀಳುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅಂತ ಅರ್ಥ. ಬನ್ನಿ ಈ ಮುದ್ದೆ ಮತ್ತು ಉಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ಮನೆಯಲ್ಲಿ ಯಾವ ಕಾಳು ಇರುತ್ತೋ ಆ ಕಾಳುಗಳನ್ನ ಹಾಕೊಳ್ಳಿ. ನಾನು ಇಲ್ಲಿ 3 ಅಥವಾ 4 ರೀತಿಯಾದ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಮೊದಲು ತಡ್ನಿ ಕಾಳು, ಈ ಉದ್ದಿನ ಕಾಳು ಮತ್ತು ಹೆಸರು ಕಾಳು, ಬೇಳೆಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಕಾಳುಗಳಿರುತ್ತೋ ಅಷ್ಟನ್ನು ಹಾಕ್ಕೊಂಡು ಮಾಡ್ಕೋಬಹುದು. ನೀವು ಎಷ್ಟನ್ನು ಹಾಕಬೇಕಂತೇನಿಲ್ಲ, 1 ಅಥವಾ 2 ಕಾಳುಗಳನ್ನು ಬಳಸಿ ಮಾಡ್ಕೋಬಹುದು. ಚೆನ್ನಾಗಿ ಎಲ್ಲವನ್ನು ತೊಳೆದು ಕುಕ್ಕರ್ಗೆ ರುಚಿ ಹಾಕಿ ಕೂಡ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಒಂದು ಕಡೆ ಸೊಪ್ಪನ್ನು ಸೋರಿಸ್ಕೊತಾ ಇದ್ದೀನಿ. ಇದು ತೋಟದಲ್ಲಾದ್ರೂ ಬಿಟ್ಟಿರೋ ಸೊಪ್ಪುಗಳು ತುಂಬ ಫ್ರೆಶ್ ಇರ್ತವೆ. ಯಾರಾದರೂ ಬರೋರ ಹತ್ರ ತೊಗೊಂಡಿರೋ ಸೊಪ್ಪುಗಳಲ್ವ, ಸ್ವಲ್ಪ ಏನಾದರೂ ಬೇರೆ ರೀತಿಯಾದ ಸೊಪ್ಪುಗಳಿರ್ತವೆ ಅನ್ನೋ ಕಾರಣಕ್ಕೋಸ್ಕರ ನಾವಿಲ್ಲಿ ಸೋರಿಸ್ಕೊತಾ ಇದ್ದೀವಿ. ಸೊಪ್ಪಂತೂ ತುಂಬ ಫ್ರೆಶ್ ಆಗಿತ್ತು, ನೀವು ನೋಡ್ತಾ ಇರಬಹುದು. ಇಲ್ಲಿ ಇವಾಗ ಮಳೆ ಬಂದಿರೋ ಕಾರಣದಿಂದಾಗಿ ಎಲ್ಲಿ ನೋಡಿದ್ರೂ ಅಲ್ಲಿ ಹಸಿರು ಹಸಿರಿರ್ತದೆ. ಹಾಗಾಗಿ ಸೊಪ್ಪುಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಉಪ್ಪು ಸಾಂಬಾರ್ಗಂತೂ ಮಾಡಿಸ್ದಂಗಿತ್ತು ಇದು ಸೊಪ್ಪು. ಈ ಸೊಪ್ಪುಗಳನ್ನೆಲ್ಲನೂ ಬಿಡಿಸಿಟ್ಕೊಂಡ್ವಿ. ಅಷ್ಟರಲ್ಲಿ ಇಲ್ಲಿ ಕುಕ್ಕರು ಚೆನ್ನಾಗಿ ಸೋರಿಸಿಟ್ಟಂತಹ ಸೊಪ್ಪನ್ನು ನಾವಿಲ್ಲಿ 2-3 ಸಲ ವಾಶ್ ಮಾಡ್ಕೋಬೇಕು. ಯಾಕಂತಂದರೆ ಅದರಲ್ಲಿ ಏನಾದರೂ ಮಣ್ಣಿನ ಅಂಶ ಇದ್ದರೆ ಎಲ್ಲವೂ ಕೂಡ ನೀರಿನಲ್ಲಿ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಸೊಪ್ಪನ್ನು 2-3 ಸಲ ತೊಳ್ಕೋಬೇಕು. ಆವಾಗಲೇ ಇಲ್ಲಿ ಕುಕ್ಕರು ವಿಷಲ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ನಮಗೆ ಎಷ್ಟು ವಿಷಲ್ ಬೇಕು ನೋಡಿ ಅಷ್ಟು ವಿಷಲ್ನ ನಾವು ಕೂಗಿಸ್ಕೋಬೇಕು. ಒಂದೊಂದು ಕಾಳುಗಳು ಬೇಗನೆ ಬೇಯುತ್ತೆ, ಒಂದೊಂದು ಕಾಳುಗಳು ಬೇಗನೆ ಬೇಯೋದಿಲ್ಲ. ಕಾಳುಗಳಿಗೆ ಅನುಗುಣವಾಗಿ ನಾವು ವಿಷಲ್ನ ಬರ್ಸ್ಕೋಬೇಕು. ಇಲ್ಲಿ ಖಾರಕ್ಕೆ ನಾವು ಸ್ವಲ್ಪ ಒಣಮೆಣಸಿನಕಾಯಿನ ಬಾಣಲೆಯಲ್ಲಿ ಹುರಿತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನದ ಮೇಲೆ ನಾವು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ. ನೀವು ನಿಮ್ಮ ಮನೆ ಜನಕ್ಕೆ ಅನುಗುಣವಾಗಿ ಹಾಕಿ. 1-2 ಟೊಮೊಟೊನ ಅದೇ ಬಾಣಲೆಯಲ್ಲಿ ಹಾಕಿ ಹುರಿತಾ ಇದ್ದೀವಿ. ಉಪ್ಪು ಸಾಂಬಾರು ಖಾರಕ್ಕೆ ಇದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಮೀಡಿಯಮ್ ಗಾತ್ರದ 2 ಟೊಮೊಟೊ ಹಣ್ಣುಗಳನ್ನ ನಾವಿಲ್ಲಿ ಜಸ್ಟ್ ಸುಮ್ಮನೆ ಅದ್ರದ್ದು ಬಿಸಿ ಕಾಗೋವರೆಗೂ ಹುರ್ಕೊಳ್ತಾ ಇದ್ದೀವಿ. ಎಲ್ಲವನ್ನು ಹುರಿದ ನಂತರ ಚೆನ್ನಾಗಿ ಸ್ವಲ್ಪ ಇದು ಕೆಂಪಗಾಗಬೇಕು ಟೊಮೊಟೊ ಹಣ್ಣು. ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಹಾಕಿ ಅದನ್ನು ರುಬ್ಕೋಬೇಕು. ಈಗ ಕೂಗಿರುವಂತಹ ಕುಕ್ಕರ್ ಮುಚ್ಚಳವನ್ನು ತೆಗೆದು ತೊಳೆದಿಟ್ಕೊಂಡಿರುವಂತಹ ಸೊಪ್ಪನ್ನೆಲ್ಲ ಅದಕ್ಕೆ ತುಂಬ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಏನು ಫ್ರೆಶ್ಶಾಗಿ ತೊಳೆದಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ನೀಟಾಗಿ ತುಂಬ್ತಾ ಇದ್ದೀವಿ. ಇಲ್ಲಿ ಖಾರಕ್ಕೆ ಸ್ವಲ್ಪ ರುಚಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೊನೆಯಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀವಿ. ರುಬ್ಕೊಂಡ ನಂತರ ಖಾರವನ್ನು ಒಂದು ಬಟ್ಲಿಗೆ ಇಟ್ಟು ಮಿಕ್ಸಿ ಜಾರ್ನಲ್ಲಿರುವ ಖಾರದ ನೀರನ್ನು ಸಹ ಸಾಂಬಾರ್ಗೆ ಹಾಕೋಬೇಕು. ಆವಾಗ ಸಾಂಬಾರ್ದು ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೂ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಅಕ್ಕಿ ತೊಳೆದಿರುವ ನೀರನ್ನು ಸಹ ನಾವು ಇಲ್ಲಿ ಉಪ್ಪು ಸಾಂಬಾರಿಗೆ ಬೆಳೆಸ್ಕೊಂಡಿದ್ದೀವಿ. ಆ ಕ್ಲಿಪ್ಪು ಮಿಸ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಇವಾಗ ರುಚಿಯಾದಂತಹ ಸ್ವಾದಿಷ್ಟವಾದಂತಹ ಮುದ್ದೆ ಉಪ್ಪು ಸಾಂಬಾರು ಜೊತೆಗೆ ನಿಂಬೆಹಣ್ಣು ನೆಂಚ್ಕೊಳ್ಳೋದಕ್ಕೆ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಪಕ್ಕದಲ್ಲಿ ಖಾರ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಎಲ್ಲವನ್ನು ನೆಂಚ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಕಣ್ರಿ. ನೆಮ್ಮದಿ ಎನ್ನುವುದು ನಾವು ಹಾಕುವುದು ಭಾರಿ ವಸ್ತುಗಳಿಂದ, ಐಷಾರಾಮಿ ಜೀವನದಿಂದ ಸಿಗುವುದಿಲ್ಲ. ಈ ರೀತಿಯಾಗಿ ಸಣ್ಣ ಸಣ್ಣ ವಿಚಾರದಲ್ಲಿಯೂ ಸಹ ಖುಷಿ ನೆಮ್ಮದಿಯನ್ನು ಕಾಣಬೇಕು ಅಂತ ಹೇಳ್ತಾ ನನ್ನ ಕುಕ್ಕಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟು ಹೊತ್ತು ನನ್ನ ಕುಕ್ಕಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.